ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಲ್ಲಾಸ್ಪತ್ರೆ ಆಯಿತು, ಇದೀಗ ವಿಕ್ಟೋರಿಯಾದಲ್ಲೂ ಕೂಡ ಸ್ಕ್ಯಾನಿಂಗ್ ಪರದಾಟ ಅಂತ. ಇದು ಮೊನ್ನೆಯಿಂದಲೂ ಬಹಳ ದೊಡ್ಡ ಗಂಭೀರ ಸಮಸ್ಯೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ಗಳು ಕೆಟ್ಟು ನಿಂತಿವೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗೆ ರೋಗಿಗಳು ಕ್ಯೂ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಕಳೆದ 2 ದಿನಗಳಿಂದ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಷಿನ್ ವರ್ಕ್ ಮಾಡ್ತಾ ಇಲ್ಲ. ಇವತ್ತು ಸ್ಕ್ಯಾನಿಂಗ್ ಚೀಟಿ ಕೊಟ್ಟರೆ 3-4 ದಿನದ ನಂತರ ಸ್ಕ್ಯಾನಿಂಗ್ ಮಾಡ್ತಾರಂತೆ. ಸಿಟಿ ಸ್ಕ್ಯಾನ್, MRI ಮಾಡ್ಸೋಕ್ಕಾಗದೆ ಪಾಪ ಬಡ ರೋಗಿಗಳು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ MRI ಎಲ್ಲ ಸ್ಕ್ಯಾನಿಂಗ್ ಹೊರಗೆ ಹೋಗ್ತೀವಿ ಅಂದರೆ 7ರಿಂದ ಕಡಿಮೆ ಅಂದರೆ 7ರಿಂದ 15-18 ಸಾವಿರ ತನಕ ಕೊಡಬೇಕು. ಎಲ್ಲಿ ಕೊಡ್ತಾರೆ ಅಂತ? ಬಳಿಕ ನಿಮ್ಮ ಆಸ್ಪತ್ರೆಗೆ ಯಾಕೆ ಯಾವುದು ದೊಡ್ಡ ರಾಜ್ಯದ ಸರ್ಕಾರಿ ಆಸ್ಪತ್ರೆ ಅಂದ್ಕೊಂಡು ಬಂದು ಅಡ್ಮಿಟ್ ಆಗಬೇಕು, ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರಪ್ಪ. 143 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಆರೋಗ್ಯ ಇಲಾಖೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದೇನಾದರೂ ಇರಲಿ, ಈ ಸ್ಕ್ಯಾನಿಂಗ್ ರಂಪಾಟ ಯಾವಾಗ ಸಾಲ್ವ್ ಆಗುತ್ತೆ ಗೊತ್ತಿಲ್ಲ. ಒಂದು ಎರಡನೇದು, ನಿಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆಯಾ ಗೊತ್ತಿಲ್ಲ. ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ನೀವು ಹೋಗಿ ಏನಾದರೂ ಒಂದು ಇಂಜೆಕ್ಷನಿಗೋ, ಟ್ರೀಟ್ಮೆಂಟಿಗೋ, ಸರ್ಜರಿಗೋ ಹೋಗಿ ಒಂಥರ ನಾಯಿಗಿಂತ ಕಡೆಯಾಗಿ ನಡೆಸ್ಕೊಬಿಡ್ತಾರೆ. ಒಂದು ಏಕವಚನದಲ್ಲಿ ಮಾತಾಡ್ಸೋದಾಗಿರ್ಬೋದು, ಸರಿಯಾದ ವ್ಯವಸ್ಥೆ ಇಲ್ಲದೆ ಇರೋದಾಗಿರ್ಬೋದು, ಹೈಜಿನ್ ಇಲ್ಲದೆ ಇರೋದಾಗಿರ್ಬೋದು. ನಾಯಿಗಳಾದರೂ ಬೇಕು, ನಾವುಗಳು ಬೇಡ ಅಂತ ಪರಿಸ್ಥಿತಿಗೆ ತಂದಿಟ್ಬಿಡ್ತಾರೆ. ಅದು ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ನಮಗೆ ಫ್ರೀ, ಓಕೆ, ಟ್ರೀಟ್ಮೆಂಟ್ ಕೊಡೋರಿಗೂ ಫ್ರೀನಾ? ಹಂಗಾದ್ರೆ ಧರ್ಮಕ್ಕೆ ಮಾಡ್ದಂಗೆ ಮಾಡ್ತಾರಪ್ಪ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.